ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನೋಡಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನೋಡ್ತಾ ಇದ್ದೀರಾ? ಹೇಳಿದ್ನಲ್ಲ ಆಗ್ರಾಗೆ ಹೋಗ್ತಿದ್ದೀನಿ ಅಂತ. ಆಗ್ರಾಗೆ ಹೋಗ್ತಾ ಇದ್ದೀವಿ. ನೋಡಿ ಎಲ್ಲರೂ ಕೂತಿದ್ದೀವಿ ಬಸ್ಸಲ್ಲಿ ನಾವು ಬಸ್ ಬುಕ್ ಮಾಡಿದಾಗ ನಮಗೆ ಸ್ಲೀಪಿಂಗ್ ಕೋಚ್ ಸಿಗಲಿಲ್ಲ. ಯಾಕೆಂದರೆ ನಾವು ತಕ್ಷಣ ಬುಕ್ ಮಾಡಿದ್ವಲ್ಲ, ಹಾಗಾಗಿ ನಮಗೆ ಸೀಟೇ ಸಿಗಲಿಲ್ಲ. ಬರೀ ಕೂತ್ಕೊಳ್ಳೋದು ಮಾತ್ರ ಸಿಕ್ತು. ಚೆನ್ನಾಗಿದೆ ಬಸ್ಸು, ಏನು ತೊಂದರೆ ಇಲ್ಲ. ಕೂತ್ಕೊಂಡೇ ಹೋದ್ವಿ, ಅರ್ಧ ದಾರಿ ತನಕ ಹೋದ್ವಿ. ಆಮೇಲೆ ನೆಕ್ಸ್ಟು ಅರ್ಧದಿಂದ ನಮಗೆ ಮಲ್ಕೊಳ್ಳೋಕ್ಕೆ ಜಾಗ ಸಿಕ್ತು. ನೋಡಿದ್ದೆ ಬಸ್ಸು ಹೇಗಿದೆ ನೋಡಿ. ಮಿಡ್ನೈಟ್ ಅರೌಂಡ್ 12:30 ನಿಲ್ಸಿದ್ರು. ಯಾಕೆ ಅಂದರೆ ಕಾಫಿ ಟೀ ಕುಡಿಯೋರು ಅಥವಾ ಏನಾದರೂ ತಿನ್ನಬೇಕು ಅಂದರೆ ತಿನ್ಕೊಳ್ಳಿ ಅಂತ ಹೇಳಿ ನಿಲ್ಸಿದ್ರು. ನೋಡಿ ಬಸ್ಸು ಚೆನ್ನಾಗಿದೆ. ನೋಡಿ ಔಟ್ಸೈಡ್ ವ್ಯೂ ಮತ್ತು ಒಳಗೆ ನೋಡಿ ಹೇಗಿದೆ ಅಂತ ತೋರಿಸ್ತೀನಿ. ಒಂದೊಂದು ಬಸ್ಸಲ್ಲಿ ಇಲ್ಲೇ ವಾಶ್ರೂಮ್ ಇರುತ್ತೆ, ಒಂದೊಂದು ಬಸ್ಸಲ್ಲಿ ವಾಶ್ರೂಮ್ ಇರೋಲ್ಲ. ನೋಡಿ ಇದಕ್ಕಿದೆ ವಾಶ್ರೂಮ್ ಇದೆ, ಇದಕ್ಕೆ ಒಂದೊಂದು ಬಸ್ಸಲ್ಲಿ ಇರೋದಿಲ್ಲ. ನಾವು ಹೋಗಿದ್ದೀನಲ್ಲ ಅದರಲ್ಲೆಲ್ಲ ನೋಡಿ ಎಲ್ಲ ಕಡೆ ಮಲ್ಕೊಳ್ಳೋದಿದೆ. ಇಲ್ಲಿ ಸಿಂಗಲ್ ಸೀಟು ಕೆಳಗಡೆ, ಮೇಲೆ ಮಾತ್ರ ಡಬಲ್ ಸೀಟ್ ಇರುತ್ತೆ. ಇಬ್ಬರು ಮಲ್ಕೊಳ್ಳೋದು ಮೇಲೆ, ಇಲ್ಲಿ ಸಿಂಗಲ್ ಮಾತ್ರ. ಇಲ್ಲಿ ಈ ಸೈಡು ಒಂದು ಸೈಡ್ ಪೂರ್ತಿ ಸೀಟ್ ಇರುತ್ತೆ. ಈ ಥರ ನಾನು ಸಹ ಈ ಥರ ಬಸ್ಗಳಲ್ಲಿ ಹೋಗಿರಲಿಲ್ಲ, ಇವಾಗಲೇ ಹೋಗ್ತಿರೋದು. ನಾನು ಟ್ರೈನಲ್ಲಿ ಹೋಗಿದ್ದೀನಿ ತುಂಬ ಸಲ ಇದೇ ಥರ. ಯಾಕೆಂದರೆ ನಾವು ಹೋಗ್ಬೇಕಾದ್ರೆಲ್ಲ AC ಕೋಚ್ ಇರುತ್ತಲ್ಲ, ಇದೇ ಥರ ಸ್ಕ್ರೀನ್ಸ್ ಎಲ್ಲ ಇರುತ್ತೆ, ಹೋಗಿದ್ದೀನಿ. ಬಟ್ ನಾನು ಬಸ್ಸಲ್ಲಿ ಹೋಗಿರಲಿಲ್ಲ, ಲಾಂಗ್ ಜರ್ನಿ ಎಲ್ಲೂ ಮಾಡಿರಲಿಲ್ಲ. ನೋಡಿ ಇಲ್ಲಿ ನೋಬೆಲ್ ಅಂತ ಇದೆ. ಇದು ಪಂಜಾಬಿ ಡಾಬಾ. ಒಂದು ನಮ್ಮ ಕಡೆ ಡಾಬಾ ಅಂದರೆ ಬೇರೆ ಥರ ಇರುತ್ತೆ, ಇದು ರೆಸ್ಟೋರೆಂಟ್ ಥರ ಇದೆ ನೋಡಲಿಕ್ಕೆ. ನಮ್ಮ ಕಡೆ ಡಾಬಾ ಅನ್ನೋದು ರೆಸ್ಟೋರೆಂಟ್ ಅಂತ ಹೇಳ್ತಾರೆ. ಚೆನ್ನಾಗಿದೆ, ಕಾಫಿ ಕುಡಿಯಲ್ಲ. ಅಮ್ಮ, ತಂಗಿ, ಹಸ್ಬೆಂಡು, ನನ್ನ ಮಗಳು. ಮಗಳಂತೂ ಅವಳು ಕಾಫಿ ಟೀ ಕುಡಿಯೋಲ್ಲ, ಓನ್ಲಿ ಅವಳಿಗೆ ಬೇಕಾಗಿರೋದು ಜ್ಯೂಸು ಮತ್ತು ಐಸ್ ಕ್ರೀಮು. ಅವಳು ಜಾಸ್ತಿ ಕುಡಿಯೋದೇ ಜ್ಯೂಸು ಮತ್ತು ತಿನ್ನೋದು ಐಸ್ ಕ್ರೀಮು, ಚಾಕ್ಲೇಟ್ಸ್ ಅಷ್ಟೇ. ಎಲ್ಲೋದು ಚಾಕ್ಲೇಟು ಅಂತಾಳೆ. ಐಸ್ ಕ್ರೀಮ್ ಅಲ್ಲಿ ಬಾಕ್ಸ್ ನೋಡಿದ ತಕ್ಷಣ ಓಡೋಗ್ಬಿಡ್ತಾಳೆ. ಐಸ್ ಕ್ರೀಮ್ ಬೇಕು ನನಗೆ, ಜ್ಯೂಸ್ ನೋಡಿ ತಕ್ಷಣ ಓಡೋಗ್ಬಿಡ್ತಾಳೆ. ನೋಡಿ ಔಟ್ಸೈಡ್ ವ್ಯೂ, ಮಂಜು ಸಿಕ್ಕಾಬಿಟ್ಟೆ ಚಳಿ, ತುಂಬ ಚಳಿ ಆಗ್ತಿದೆ. ಬೇಗ ಒಳಗೆ ಬಂದುಬಿಟ್ವಿ. ಏಕೆಂದರೆ ನಮಗೆ ಈಚೆ ಚಳಿಲಿ ನಿಲ್ಲಕ್ಕಾಗಲ್ಲ. ಮಕ್ಕಳಿಗೆಲ್ಲ ತಿಂಡಿ ತೊಗೊಂಡು ಏನೇನು ಬೇಕು ಅದನ್ನು ಕೇಳಿ, ಯಾಕೆ ಸಮಾಧಾನವಾಗಿ ಕೂರಬೇಕಲ್ಲಪ್ಪ ಬಸ್ಸಲ್ಲಿ ಉದ್ದಕ್ಕೂ. ಹಾಗಾಗಿ ನಿಲ್ಲಿಸಿ ಮಾಡಿಸ್ಕೊಂತಾಳೆ. ಮಕ್ಕಳಿಗೆಲ್ಲ ಏನೇನು ಬೇಕು ತಿಂಡಿ ಅದೆಲ್ಲ ತೊಗೊಂಡು ಬಂದ್ವಿ. ನೆಕ್ಸ್ಟು ಮತ್ತೆ ನನ್ನ ತಂಗಿ ಮಗ ಎಲ್ಲ ಮಲಗಿದ್ದಾರೆ ನೋಡಿ. ಪಾಪ ಮಕ್ಕಳಿಗೆಲ್ಲ ನಿದ್ದೆ ಟೈಮಲ್ಲ, ಮಿಡ್ನೈಟ್ ಅಂದರೆ ನಮಗೆ ನಿದ್ದೆ. ಆ ಮಕ್ಕಳಿಗೆಲ್ಲ ಎಬ್ಸಿ ಅವರಿಗೆಲ್ಲ ಏನೇನು ಬೇಕು ಅದೆಲ್ಲ ತಗೊಳ್ಬೇಕು, ಏನೇನು ತಿಂತಾರ ಅಂತ ಕೇಳಬೇಕು, ವಾಶ್ರೂಮ್ಗೆಲ್ಲ ಕಳಿಸ್ಬೇಕಾಗತ್ತೆ. ಚಿಕ್ಕ ಮಕ್ಕಳಿದ್ರೆ ಇದೊಂದು ಪ್ರಾಬ್ಲಮ್ಮು. ಏನು ಮಾಡೋದು, ಮನೇಲಿ ಯಾರು ನೋಡ್ಕೊಳ್ಳೋರಿಲ್ವಲ್ಲ. ಬಿಟ್ಟು ಹೋಗೋಣ ಅಂದರೆ ಟ್ರಿಪ್ಪಿಗೆ ಕರ್ಕೊಂಡು ಹೋಗಲೇಬೇಕು, ಎಲ್ಲೋದ್ರೂ ಜೊತೆಲಿ ಕರ್ಕೊಂಡು ಹೋಗಲೇಬೇಕಾಗತ್ತೆ. ಬಿದ್ದುಬಿಟ್ರು. ನೆಕ್ಸ್ಟು ಅರ್ಧ ದಾರಿಲಿ ಇಳ್ಕೊಂಡ್ರು ಅವರು. ಅಂದರೆ ಅವರು ಯಾವ ಊರಲ್ಲಿ ಇಳಿಬೇಕಿತ್ತು ಅಲ್ಲಿ ಹೇಳಿದ್ರು. ನಮಗೆ ಹೇಗೋ ಸಿಕ್ತು ಅಲ್ಲಿ ತನಕ ಹೋಗೋ ತನಕ. ಮತ್ತು ಇನ್ನೊಂದು ಖಾಲಿಗೆ ಇರುತ್ತೆ, ನಮಗೆ 1 ಸೀಟು 2 ಸೀಟ್ ಇರುತ್ತೆ. ಬಟ್ ನಮಗೆ ಬೇಕಾಗಿದ್ದಿದ್ದು 5ರಿಂದ 6 ಸೀಟ್ ಬೇಕು. ನಾವು ಇಷ್ಟು ಜನ ಇದ್ದೀವಿ. ಎಲ್ಲ ಖಾಲಿ ಇಲ್ಲ ಅಂದಾಗ ಬರೀ ಒಂದೊಂದು ಉಳ್ಕೊಂಡಾಗ ಅಲ್ಲಿ ಯಾರೂ ಬರಲ್ಲ ಅಂತ ಹೋಗಿ ಮಲ್ಕೋಬೋದು. ಬಟ್ ಹಂಗಿರಲ್ಲ, ಪರ್ಮಿಷನ್ ಬೇಕೇ ಬೇಕಾಗುತ್ತೆ. ಯಾರೋ ಹಿಡಿದೋಗಿರುವಾಗ ಬೇಕಾದರೆ ಹೋಗ್ಬೋದು. ನೋಡಿ ಈ ಥರ ಹೋಗಿ ನೆಕ್ಸ್ಟ್ ಅರ್ಧ ದಾರಿಲಿ ಮಲ್ಕೊಂಡ್ವಿ. ಇನ್ನು ನೆಕ್ಸ್ಟ್ ಆಗ್ರಾ ಬರೋ ತನಕನೂ ನಾವು ಮಲ್ಕೊಂಡಿದ್ವಿ. ನೋಡಿ ಬಂತು ಆಗ್ರಾ. ಅರೌಂಡ್ ಮಾರ್ನಿಂಗ್ 5:30ಗೆ ರೀಚ್ ಆದರು. ಇದು ಆಗ್ರಾದಲ್ಲಿ ಅದು ಬಸ್ ಸ್ಟ್ಯಾಂಡ್, ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಇಲ್ಲೇ
ಇದು ನೋಡಿದರೆ ಗುರುದ್ವಾರ ಹತ್ರ ನಿಲ್ಲಿಸ್ತು. ಗುರುದ್ವಾರ ಹತ್ರನೇ ನಮಗೆ ಗೊತ್ತಿಲ್ಲ, ಜಸ್ಟ್ ನಾನು ಬಂದಿದ್ದೆ ನಿಂತು ರೂಮಿಗೆ ಹೋಗ್ಬೇಕಲ್ಲ, ಅಲ್ಲಿ ರೂಮ್ ಮಾಡಬೇಕು ಇಷ್ಟೊತ್ತಲ್ಲಿ ಅಂತ. ಅಷ್ಟರಲ್ಲಿ ಅದು ಹೇಗೆ ಅನ್ನಿಸ್ತೋ ಏನೋ ನಮ್ಮ ಹಸ್ಬೆಂಡಿಗೆ, ಯಾರು ಹೇಳಿದ್ರೆ ಏನೋ ಗೊತ್ತಿಲ್ಲ, ಹೋಗಿ ಅಲ್ಲಿ ರೂಮ್ ಸಿಗುತ್ತೆ ಅಂತ ಕೇಳ್ಕೊಂಬರ್ತೀನಿ ಅಂತ ಹೋದರು. ನೀವು ಯಾರಾದರೂ ಬಂದರೆ ನೋಡಿ ಆಗ್ರಾಗೆ, ಇದು ತುಂಬ ಒಳ್ಳೆ ಪ್ಲೇಸು. ನೀವು ಬಂದು ಇಲ್ಲಿ ಇರ್ಬೋದು ನೋಡಿ, ಯಾಕೆಂದರೆ ಕಡಿಮೆ ದುಡ್ಡು, ಎಷ್ಟು ಅಂದರೆ ವಿತಿನ್ 1000 ಒಳಗೆಲ್ಲ ಇರುತ್ತೆ. ನಿಮಗೆ ಊಟ ಸಹ ಸಿಗುತ್ತೆ. ಔಟ್ಸೈಡ್ ಹೋದರೆ ರೂಮಿಗೆ ಕಮ್ಮಿ ಅಂದರೆ 2500-3000 3000 ಅಂತೂ ಕಟ್ಟಲೇಬೇಕಾಗುತ್ತೆ. ಅದು ನಮಗೆ ಡಬಲ್ ರೂಮ್ ಬೇಕಾಗುತ್ತೆ. ಡಬಲ್ ರೂಮಿಗೆ 4000, ಒಂದೊಂದಕ್ಕೆ 2000 ಅಂದ್ರೂ 4000 ವಿತ್ ಊಟ ಸಹ ಬೇಕಾಗುತ್ತೆ. ನಮಗೆ ಫುಡ್ ಇಲ್ಲದೆ ಇರೋಕ್ಕಾಗಲ್ಲ. ಊಟ ಮಾಡಬೇಕು ಅಂದರೆ ಅದಕ್ಕೂ 1000 ರೂಪಾಯಿ ಖರ್ಚಾಗುತ್ತೆ. ನಮಗೆ 7 ಮೆಂಬರ್ಸಿಗೆ. ಅದಕ್ಕೋಸ್ಕರ ನಿಮ್ಗೆ ಇಲ್ಲಿ ಬಂದರೆ ನೋಡಿ, ನಿಮಗೆ ಇಲ್ಲಿ ಊಟ ಸಿಗುತ್ತೆ ಫ್ರೀಯಾಗೇ. ಇದು ಗುರುದ್ವಾರ ಊಟ ಸಿಗುತ್ತೆ, ಮತ್ತು ಜೊತೆಗೆ ರೂಮು ಸಿಗುತ್ತೆ ಕಮ್ಮಿ ದುಡ್ಡಲ್ಲಿ. 800 ರೂಪಿಯಿಂದ ಮತ್ತು 1000 ರೂಪಿದು ಇದೆ. 800 ರೂಪಿದು ಇದೆ, 1000 ರೂಪಿದು. ನಾವು ಜಸ್ಟ್ 800 ತೊಗೊಂಡ್ವಿ ಅಷ್ಟೇ. ತುಂಬ ದೊಡ್ಡದಾಗಿದೆ. ಇದು ಬೆಳಗಿನ ಜಾವ, ಬೆಳಗಿನ ಜಾವ, ಹಾಗಾಗಿ ಕಾಣಿಸ್ತಿದೆ. ತುಂಬ ಚೆನ್ನಾಗಿದೆ. ಹೇಗೆ ಸದ್ಯ ರೂಮ್ ಸಿಕ್ತು ನಮಗೆ. ರೂಮಿಗೆ ಹೋದ್ವಿ, ಬೆಳಿಗ್ಗೆ ಆಗಿತ್ತಲ್ಲ, 5:30-6 ಗಂಟೆ ಅಷ್ಟರಲ್ಲಿ ಹೋದ್ವಿ. ನಾನು ಸ್ವಲ್ಪ ರೆಸ್ಟ್ ಮಾಡೋಣ, ನಾವು ಆಗ್ರಾ ತಾಜ್ ಮಹಲ್ ಹೋಗ್ಲಿಕ್ಕೆ ಹೋಗ್ಬೇಕಿತ್ತು ಮುಂಚೆ ಅಂತ ಹೇಳಿ ಒಂದು ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಹೋದ್ವಿ. ಆಮೇಲೆ ಹೊಟ್ಟೆ ಹಶ್ವಾಗ್ತಿದೆ ಅಂತ ಹೇಳಿ ಊಟ ಮಾಡೋಣ ಅಂತ, ಟಿಫನ್ ಮಾಡಿಬಿಡೋಣ ಅಂತ ಕೇಳಿದ್ದಕ್ಕೆ ಇಲ್ಲೇ ಕೊಡ್ತಾರೆ ಅಂತ ಹೇಳಿದ್ರು. ಇಲ್ಲೇ ಊಟ ಕೊಡ್ತಾರಂತೆ ಅಂತ, ಅದಕ್ಕೆ ತಡೆಯಪ್ಪ ಹೋಗಿ ಊಟ ಮಾಡಿಬಿಡೋಣ ಅಂತ ಹೋದ್ವಿ. ನೋಡಿ ರೂಮು ಎಷ್ಟು 3 ಇದೆ ಕಾಟು, 2 ಸಿಂಗಲ್ ಕಾಟಿದೆ, 1 ಡಬಲ್ ಕಾಟಿದೆ. ಚೆನ್ನಾಗಿದೆ ವಾಶ್ರೂಮ್ ಇದು, ಮತ್ತು ಹೀಟರ್ ಎಲ್ಲ ಇದೆ, ವಾಟರ್ ಹೀಟರ್ ಎಲ್ಲ. ತುಂಬ ಚಿಕ್ಕದೇನಿಲ್ಲ, ಪರವಾಗಿಲ್ಲ, ನಾರ್ಮಲ್ ಆಗಿದೆ. ಹೆಲ್ಪ್ ಆಯಿತು. ಜಾಗ ಎಲ್ಲರಿಗೂ ಸಿಕ್ತಾಗ, ಚೇರ್ ಇದೆ ಕೂರ್ಲಿಕ್ಕೆ, TV ಇದೆ. ಯಾರು ಕೊಡ್ತಾರೆ 800 ರೂಪಿಗೆ ಈ ಥರ ದೊಡ್ಡದಾಗಿರೋದು? ನೀವು ಬಂದರೆ ಯಾರಾದರೂ ನಮ್ಮ ಕರ್ನಾಟಕದವರಿದ್ದರೆ ವಿಡಿಯೋ ನೋಡ್ತಿದ್ರೆ ನೋಡಿಪ್ಪ, ಈ ಪ್ಲೇಸು ತುಂಬ ಚೆನ್ನಾಗಿದೆ, ಬಂದಿರ್ಬೋದು. ಏನು ಗಲಾಟೆ ಇಲ್ಲ, ಏನಿಲ್ಲ, ಪೀಸ್ಫುಲ್ಲಾಗಿದೆ. ನೋಡಿ ಹೋಗ್ತಾ ಇದ್ದೀವಿ ಟಿಫನ್ ಮಾಡ್ಕೊಂಡು ಅಂತ. ಈಗ ಸ್ವಲ್ಪ ಬೆಳಕಾಗಿದೆ, 7:30 ಆಯಿತು ನಾವು ಹೋಗೋಷ್ಟರಲ್ಲಿ. ಫ್ರೆಶಪ್ ಆಗಿಬಿಟ್ಟು ಹೋದ್ವಿ ಊಟ ಮಾಡೋಣ ಅಂತ. ಗುರುದ್ವಾರ ಊಟದ ಹಾಲಿಗೆ ಹೋದ್ವಿ ನೋಡಿ. ಊಟದ ಹಾಲಿಗೆ ಹೋಗ್ತಾ ಇದ್ದೀವಿ. ಮತ್ತು ಏನಂದರೆ ಊಟದ ಹಾಲಿಗೆ ಹೋಗುವಾಗ ಮತ್ತು ಇಲ್ಲಿ ಗುರುದ್ವಾರ ಒಳಗೆ ಬರಬೇಕಾದ್ರೆ ನಾವು ತಲೆ ಮೇಲೆ ದುಪ್ಪಟ್ಟ ಇರಲೇಬೇಕು, ಇಲ್ಲ ಅಂದರೆ ನೋ ಎಂಟ್ರಿ. ಇಲ್ಲಿ ನೋಡಿ, ಎಲ್ಲರೂ ಸಹ ತಲೆ ಮೇಲೆ ದುಪ್ಪಟ್ಟ ಹಾಕ್ಕೊಂಡೇ ಇರಬೇಕು. ಚಿಕ್ಕ ಮಕ್ಕಳು ಸಹ, ಈವನ್ ಚಿಕ್ಕ ಮಕ್ಕಳು ಸಹ ತಲೆ ಮೇಲೆ ದುಪ್ಪಟ್ಟ ಅಥವಾ ಟೋಪಿ ಅಂತ ಹಾಕ್ತಿದ್ರು. ಹಾಕ್ಕೊಂಡಿದ್ದಾರೆ. ಈವನ್ ಬಿಸಿಲು ಸಹ ಹಾಕ್ಕೊಳ್ಳೇಬೇಕು, ಕಟ್ಕೊಳ್ಬೇಕು. ರುಮಾಲ್ ಕಟ್ಕೊಳ್ತಾರೆ ಪಂಜಾಬಲ್ಲಿ. ನಾವು ಅದು ಏನೋ ಒಂಥರ ಹಳದಿ ಕಲರ್ದು ಇರುತ್ತೆ, ಅಲ್ಲೇ ಇರುತ್ತೆ, ಅದನ್ನಾದರೂ ಕಟ್ಕೊಳ್ಬೇಕಾದ್ರೂ ಕಟ್ಕೊಂಡು ಹೆಂಗಸ್ರೂ ಸಹ ನೋಡಿ. ಊಟ ಎಲ್ಲ ಬೆಳಗ್ಗೆನೇ ಹಾಕ್ತಾ ಇದ್ದಾರೆ ಊಟ. ಜೊತೆಗೆ ಕಾಫಿ ಟೀ ಸಹ ಇದೆ, ಬೆಳಗ್ಗೆಲ್ಲ ಬೆಳಗ್ಗೆ ಸಾಯಂಕಾಲ ಕಾಫಿ ಟೀ ಇದೆ ಅಂತ. ಊಟ ಅಂತೂ ಇಲ್ಲಿ 24/7 ಇರುತ್ತಂತೆ. ಅಂದರೆ 24 ಗಂಟೆ ಸಹ ಊಟ ಇರುತ್ತೆ. ವಾರದ 7 ದಿನವೂ ಸಹ ಇರುತ್ತೆ ಅಂತ. ಊಟ ಇರುತ್ತೆ, ಬಟ್ ಅವರು ಜಾಸ್ತಿ ಊಟ ನಮ್ಮ ಕೇಳಿ ಹಾಕಿಸ್ಕೋಬೇಕಾಗುತ್ತೆ. ನೀವು ಎಲ್ಲ ಬೇಕಾದರೆ ಕೇಳಕ್ಕೆ ಬರ್ತಾರೆ, ನೀವು ಎಷ್ಟು ಬೇಕು ಅಷ್ಟು ಊಟ ಮಾಡ್ಬೋದು. ಬಟ್ ಟೇಸ್ಟ್ ಮಾಡೋ ಆಗಿಲ್ಲ, ಅದನ್ನು ಕಂಡಿಸ್ಕೊಂಡಿದೆ. ಇದೆಲ್ಲ ಸಾಂಬಾರು, ಚಪಾತಿ ಎಲ್ಲ ಕೊಡ್ತಾರೆ. ಚಪಾತಿ ತುಂಬ ಕೊಡ್ತಾರೆ. ಎಲ್ಲ 10 ತಿಂತೀರ ಕೇಳ್ತಾನೆ ಇರ್ತಾರೆ ಬೇಕು ಅಂತ. ಚಪಾತಿ ಬೇಕು ಊಟ ಮುಗಿಸ್ಕೊಂಡು ಇಲ್ಲಿ ಬಂದು
ದೇವಸ್ಥಾನ ಅಲ್ಲ ಸಾರಿ ಗುರುದ್ವಾರ ಒಳಗೆ ಬಂದ್ವಿ. ಪ್ರೇಯರ್ ನಡೀತಾ ಇದೆ. ಆ್ಯಕ್ಚುಲಿ ನಮ್ಮ ಕಡೆ ಹೇಗೆ ಭಕ್ತಿ ಗೀತೆಗಳು ಮಾಡ್ತಾರೆ ಹಾಗೆ ಅಲ್ಲೂ ಸಹ ಪ್ರೇಯರ್ ಮಾಡ್ತಾ ಇದ್ದಾರೆ. ಎಲ್ಲ ನಾವು ಸಹ 5 ನಿಮಿಷ ಕೂತಿದ್ವಿ, ಪ್ರೇಯರ್ ಮಾಡ್ಕೊಂಡು ನೆಕ್ಸ್ಟ್ ಹೋದ್ವಿ. ಯಾಕೆಂದರೆ ನಾವು ಬೇಗ ಹೊರಟೋಗೋಣ ತಾಜ್ ಮಹಲ್ ನೋಡಲಿಕ್ಕೆ ಅಂತ. ಅವತ್ತು ಹಾಲಿಡೇ ಇತ್ತು, ನನಗೆ ಗೊತ್ತಿತ್ತು ತುಂಬ ರಶ್ ಇರ್ತಾರೆ ಅಂತ, ಅದಕ್ಕೋಸ್ಕರ ಹೋಗೋಣ ಅಂತ. ನೋಡಿ ಇವರು ನಿಂತಿದ್ದಾರಲ್ಲ, ಇವ್ರು ಕಾವಲಿದ್ದಾರೆ ಇಲ್ಲಿ ಎಂಟ್ರೆನ್ಸಲ್ಲಿ. ಅವರೇ ಹೇಳ್ತಾ ಇರ್ತಾರೆ ಹೋಗುವಾಗೆಲ್ಲ, ನೋಡಿ ದುಪ್ಪಟ ಹಾಕಿ ಗಲಾಟೆ ಮಾಡಬೇಡಿ ಅಂತ, ಎಲ್ಲ ಮಕ್ಕಳು ಕರ್ಕೊಳ್ಳಿ, ಗಲಾಟೆ ಮಾಡೋ ಹಾಗಿಲ್ಲ ಅಂತ. ಬಟ್ ಏನು ಮಾಡೋದು, ಮಕ್ಕಳಿಗೆ ಗಲಾಟೆ ಮಾಡ್ತಾರೆ. ಚೆನ್ನಾಗಿದೆ ನೋಡಿ, ಎಷ್ಟು ದೊಡ್ಡದಾಗಿದೆ, ಸಿಕ್ಕಾಬಿಟ್ಟು ದೊಡ್ಡದಾಗಿದೆ ಪ್ಲೇಸು. ನಮಗೆ ದೇವಸ್ಥಾನ, ಅವರಿಗೆ ಗುರುದ್ವಾರ ಸಿಕ್ಕರಿಗೆ, ಹಾಗಾಗಿ ತುಂಬ ಚೆನ್ನಾಗಿದೆ ದೇವಸ್ಥಾನ. ಇವಾಗ ವಾಪಸ್ ಹೋಗ್ತಾ ಇದ್ದೀನಿ. ನನ್ನ ಮಕ್ಕಳಿಗೆ ಊಟ ಮಾಡಲಿಲ್ಲ ಅಂತ ಹೇಳಿ ಒಂದು ಕೈಯಲ್ಲಿ ಬೌಲಲ್ಲಿ ಅನ್ನ ತಗೊಂಡೆ, ಇನ್ನೊಂದು ಕೈಯಲ್ಲಿ ಫೋನಲ್ಲಿ ವೀಡಿಯೋ ಮಾಡ್ತಾ ಹೋಗ್ತಾ ಇದ್ದೀನಿ. ನಾನು ಮಕ್ಕಳಿಗೆ ಹುಷಾರು ಅಂತ ಹೇಳಿ ಹೋಗ್ತಾ ಇದ್ದೀನಿ. ಎಲ್ಲರಿಗೂ ಓಡಬೇಡಿ, ನಿಧಾನಕ್ಕೆ ಹೋಗಿ ಬೀಳ್ತೀರ ಅಂತ. ನಾನು ಹೋಗಿ ಏನು ಮಾಡಿದೆ, ಬಿದ್ದುಬಿಟ್ಟು. ಯಾಕೆಂದರೆ ಅಲ್ಲಿ ಬೆಳಗ್ಗೆ ಅಲ್ವಾ ತೊಳಿತಾ ಇದ್ದಾರೆ, ಕಾರ್ಪೆಟ್ ಮೇಲೆ ನಡಿಬೇಕಾದ್ರೆ ಏನು ಹೇಗೆ ಬೀಳ್ತೀನಿ ಮಾಡ್ತಾ ಇದ್ದೀನಿ. ಎಷ್ಟು ಜನ ನಾಚಿಕೆ ಆಗೋಯ್ತು, ಅಷ್ಟು ಬಿದ್ದುಬಿಟ್ಟೆ. ಪೇಯ್ನ್ ಆಯಿತು, ಏನು ಮಾಡಲಿ ಹೇಳ್ಕೊಳ್ಳೋ ಹಾಗಿಲ್ಲ. ವಿಡಿಯೋ ಅಷ್ಟಕ್ಕೆ ಲಾಸ್ಟ್ ಮಾಡಿದೆ. ಇನ್ನು ನೆಕ್ಸ್ಟು ರೂಮಿಗೆ ಹೋಗಿ ರೆಡಿಯಾಗಿ ಬಂದ್ವಿ. ಔಟ್ಸೈಡ್ ಫೋಟೋಸ್ಗಳು ತೊಗೊಂಡೆ ಸ್ವಲ್ಪ. ನೋಡಿ ಇದು ನೋಡಲಿಕ್ಕೆ ಸೇಮ್ ತಾಜ್ ಮಹಲ್ ಥರನೇ ಇದೆ, ಬಟ್ ತಾಜ್ ಮಹಲ್ ಅಲ್ಲ, ಆದರೆ ಗುರುದ್ವಾರಿದು. ನೋಡಿ ನನ್ನ ಮಗಳು ನಾನು ತಗೊಂಡ್ವಿ ಒಂದೆರಡು ಫೋಟೋಸು ನೆನಪಿಗಿರಲಿ ಅಂತ ಇಲ್ಲಿ ಬಂದಿದ್ದೀವಿ ಅಂತ. ನೆಕ್ಸ್ಟು ನಾವು शहीदी दिहाड़े चल रहे हंसी महाराज शहीदी दिहाड़े ಅಥವಾ ಟ್ಯಾಕ್ಸಿಯಲ್ಲಿ ಮಾಡ್ಕೊಂಡು ಹೋಗ್ಬೋದು. हाजरियां ते ನೋಡಿ ಔಟ್ಸೈಡ್ ವ್ಯೂ ಎಷ್ಟು ಚೆನ್ನಾಗಿದೆ, ಎಷ್ಟು ದೊಡ್ಡದಿದೆ सब दी सेवा में हाजरियां प्रवान करना अपने ಕೈ ತೊಳೆಯೋದು, चढ़दी कला करनी ವಾಶ್ ಬೇಸಿನ್ನಿಂದ ಒಳಗೆ ಹೋಗ್ಬೇಕು ಅಂದರೆ महापुरुषां नु तंदुरुस्ती दे रूप ಶುದ್ಧವಾಗಿ ಹೋಗ್ಬೇಕು. ಮತ್ತು ಕಲ್ಲು ಕಾಲು ತೊಳೆಯೋದು, ಬಿಸಿನೀರು ಇರುತ್ತೆ. प्रसाद एक सज हाजिर है आप जी दर प्रवान करो जी. ಇವಾಗ ಇಲ್ಲಿಂದ ನಾವು ಹೋದ್ವಿ, ಗಾಡಿ ಮಾಡ್ಕೊಂಡು. ನೀವು ಹೋಗಬೇಕು ಅಂತ ಅಂದರೆ ನೋಡಿ ಫ್ಯಾಮಿಲಿ ಬಂದಿದ್ರೆ ಒಂದು ಕಾರಲ್ಲೇ ಹೊರಟೋಗ್ಬೋದು. ಇವಾಗ ಒಂದು 300 ರೂಪಿ 350 ಆಗುತ್ತೆ ಅಲ್ಲಿ ತಾಜ್ ಮಹಲ್ ತನಕ ಹೋಗೋದಕ್ಕೆ. ಟ್ಯಾಕ್ಸಿ ಬುಕ್ ಮಾಡ್ಕೊಂಡು ಹೋದರೆ ಕಡಿಮೆ ಆಗುತ್ತೆ. ಎಲ್ಲರೂ ಬಿಸಿಲು ಕಾಯ್ತಾ ಇದ್ದಾರೆ, ಚಳಿ ಎಲ್ಲ, ಹಾಗಾಗಿ ನೋಡಿ ಇವಾಗ ಹೋಗ್ತೀವಿ. ಕಾರಲ್ಲಿ ಔಟ್ಸೈಡ್ ನೋಡಿ ಯಾರು ಹಾಗೆ ನೋಡಿಲ್ಲ, ನೋಡ್ಕೊಳ್ತೀವಿ ಔಟ್ಸೈಡ್ ಎಲ್ಲ ಹೊರಟ್ವಿ. ಇವಾಗ ಹೋದ್ಮೇಲೆ ನೆಕ್ಸ್ಟು ನಾನು ಇನ್ನೊಂದು ವೀಡಿಯೋ ತುಂಬ ಲಾಂಗ್ ಆಯಿತು ಇದು ವಿಡಿಯೋ ಅಂತ ಹೇಳಿ ನಾನು ಇಷ್ಟಕ್ಕೆ ನಿಲ್ಲಿಸ್ತಾ ಇದ್ದೀನಿ. ನೋಡಿ ನಮ್ಮ ಥರನೇ ರೋಡೆಲ್ಲ ಚೆನ್ನಾಗಿದೆ, ಏನಿಲ್ಲ. ತಾಜ್ ಮಹಲ್ ಇದು ಸಿಟಿಗೆ ತುಂಬ ಜನ ಬರ್ತಾರೆ ಅಂತ ರೋಡೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ಇವಾಗ ತಾನೇ ಮೆಟ್ರೋ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಇಲ್ಲಿ. ನಾನು ಇನ್ನೂ ಇಲ್ಲ ಅನಿಸುತ್ತೆ, ಇಲ್ಲಿ ಮೆಟ್ರೋ ಟ್ರೈನ್ ಇಲ್ಲ, ಓಡಾಡ್ತಿಲ್ಲ, ಇನ್ನೂ ಸ್ಟಾರ್ಟ್ ಆಗಿಲ್ಲ. ಅದೇ ನಮ್ಮ ಕರ್ನಾಟಕ ಗ್ರೇಟ್ ಅಲ್ವಾ. ಮೋಸ್ಟ್ಲಿ ಅದು ಸೆಕೆಂಡರ್ ಥರ್ಡ್ ಪ್ಲೇಸ್ ಅಂತ ಮೂರನೇ ಎರಡನೇದು ಇರ್ಬೋದು ಮೆಟ್ರೋ ಟ್ರೈನ್ ಬಂದಿತ್ತು ಬ್ಯಾಂಗ್ಳೂರಿಗೆ. ತುಂಬ ಬ್ರಿಡ್ಜ್ಗಳಿದೆ, ತುಂಬ ಸಿಕ್ಕಾಬಟ್ಟೆ ಬ್ರಿಡ್ಜ್ ಸಿಗ್ತಾನೆ ಇದೆ ಅಲ್ಲಲ್ಲಿ. ಅಲ್ಲೆಲ್ಲ ಬರೆದಿದ್ದಾರೆ ಐ ಲವ್ ಆಗ್ರಾ ಅಂತ. ಮಾಮೂಲಿ ಗೋಡೆ ಮೇಲೆಲ್ಲ ಪೇಂಟ್ ಮಾಡಿದ್ದಾರೆ. ಇಲ್ಲೂ ನೋಡಿ ಯಾವುದೋ ಒಂದು ಸೇತುವೆ ಸಿಕ್ತು ಹೋಗ್ತಾ. ಇಲ್ಲಿ ನೋಡು
ತುಂಬ ಬ್ರಿಡ್ಜ್ ಇದೆ ಇನ್ನು ವಿಗ್ರಹ ನೋಡಿ ಇಲ್ಲಿ ಐ ಲವ್ ಆಗ್ರಹ ಅಂತ ಇದೆ. ಕೃಷ್ಣ ಅಂತ ಕೃಷ್ಣ ಕೃಷ್ಣ ಚೆನ್ನಾಗಿ ಮುಂದೆ ನಾನು ಅಲ್ಲಿ ನೋಡ್ತಾ ಇದ್ದೀನಿ. ಸ್ಟ್ಯಾಚು ತುಂಬ ಇಷ್ಟ ಆಯಿತು. ವಿಡಿಯೋ ಆಗ್ತಿದೆಯೋ ಎಲ್ಲಿ ನೋಡಿದ್ರು ಬರೀ ಬ್ರಿಡ್ಜ್ಗಳೇ ಇದೆ. ಇಲ್ಲಿ ನೋಡ್ತಾ 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 ಹೋಗ್ತಾ ಇದ್ದರೆ ತುಂಬ ಇದ್ದಾವೆ. ನಾನದು ಸ್ವಲ್ಪ ವಿಡಿಯೋ ಮಾಡಿದ್ದೀನಿ, ಜಾಸ್ತಿ ಮಾಡಿಲ್ಲ. ಹೋಗ್ತಾ ಇರ್ಬೇಕಾದ್ರೆ ಅಲ್ಲೊಂದು ಬ್ರಿಡ್ಜ್ ಸಿಕ್ತಲ್ವಾ, ನಾವು ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ರೀಚ್ ಆಗ್ತೀವಿ. ಅಲ್ಲಿ ರೀಚ್ ಆಗಿ ಅಲ್ಲೂ ವೀಡಿಯೋಸ್ ಮಾಡಿದ್ವಿ, ಅಪ್ಲೋಡ್ ಮಾಡ್ತೀನಿ ನಾನು ನೆಕ್ಸ್ಟ್ ವೀಡಿಯೋ. ಇವಾಗ ಟ್ರೈನ್ ಐತೈತೆ ನೋಡಿ ಶಿಲ್ಪ. ಹಾಂ 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 ಅಂತೂ ಇಂತೂ ಒಂದು ಜಸ್ಟ್ ಒಂದು 15 to 20 ಮಿನಿಟಲ್ಲಿ ನಾವು ತಾಜ್ ಮಹಲ್ ರೀಚ್ ಆದ್ವಿ. ನೀವುಗಳು ಸಹ ಇದೇ ಥರ ಹೋಗಿ ಗುರುದ್ವಾರಲ್ಲಿ ರೂಮ್ ಮಾಡ್ಕೊಂಡಿರಿ. ಯಾಕೆಂದರೆ ಇಲ್ಲೆಲ್ಲ ಬರೋದು ಮತ್ತೆ ನಾವು ಇಲ್ಲಿಂದ ಕಾಣಿಸುತ್ತೆ ತಾಜ್ ಮಹಲ್. ದುಡ್ಡು ಹೇಳ್ತಾರೆ ಎಲ್ಲ. ಇದೊಂದು ಹೋಗಿರೋನ್ನ ಕೇಳಿದ್ರೆ ಇದೊಂದು ಬೆಸ್ಟ್ ನೋಡಿ. ಇಲ್ಲಿಂದ ಕೆಂಪು ಕೋಟೆ ಇದೆ. ಕೆಂಪು ಕೋಟೆ ಇಲ್ಲಿಂದ ಸ್ವಲ್ಪ ತಾಜ್ ಸುರಂಗ ಮಾರ್ಗ ಇದೆ. ಒಳಗೆ ಹೋಗಿ ಚೆನ್ನಾಗಿದೆ. ನಾವು ಲಾಸ್ಟ್ ಟೈಮ್ ಹೋಗಿ ಫಿಲಮ್ ಎಲ್ಲ ತೆಗ್ದು ಹೋದ್ವಿ. ಈ ಸಲ ನಮಗೆ ಟೈಮ್ ಸಾಕಾಗ್ತಿರ್ಲಿಲ್ಲ, ಹಾಗಾಗಿ ನೋಡ್ಲಿಕ್ಕೆ ಆಗಲಿಲ್ಲ ಕೆಂಪು ಕೋಟೆ. ಜಸ್ಟ್ ಔಟ್ ಸೈಡ್ ವ್ಯೂ ನೋಡಿ ಬಂದ್ವಿ. ತಿರುಪತಿ ಐತೆ ಇಲ್ಲೋ ಟೈಮು ಆಗೋಗಿದ್ದು 5 ಗಂಟೆ ಕ್ಲೋಸ್ ಅಂತೆ. ಆಮೇಲೆ ಇನ್ನೊಂದು ಯಾವುದೇ ಪಾರ್ಕ್ ಅದೇ ಒಂದು ನಾವು ಹೋಗೋಷ್ಟರಲ್ಲಿ ರಾಕ್ ಗಾರ್ಡು ಅದೇನೋ ಒಂದಿದೆ, ಅದು ಕ್ಲೋಸ್ ಆಗ್ತಾ ಇತ್ತು. ಅದಕ್ಕೆ ಬೇಡ ಇನ್ನು ಹೋಗಿ ನಾವು ಬರೋಕ್ಕಾಗಲ್ಲ ಅಂತ ನೋಡಲಿಲ್ಲ. ಬಟ್ ಲಾಸ್ಟ್ ಟೈಮ್ ನೋಡಿದ್ವಿ, ನಾನು ಲಾಸ್ಟ್ ಟೈಮ್ ಹೋಗಿದ್ನಲ್ಲ ಹಾಗೆ ನೋಡಿದ್ವಿ. ಚೆನ್ನಾಗಿದೆ. ಇಲ್ಲೆಲ್ಲ ಫಿಲ್ಮ್ ಶೂಟಿಂಗ್ ಎಲ್ಲ ತೆಗಿತಾರೆ. ದೆಹಲಿಯಲ್ಲಿ ಇರೋದೇ ಬೇರೆ ಕೆಂಪು ಕೋಟೆ, ಇದು ಸಹ ಆಗ್ರಾದಲ್ಲಿ ಒಂದು ಕೆಂಪು ಕೋಟೆ ಇದೆ. ರೆಡ್ ಬೋಟ್ ಇದೆ. ಇಲ್ಲಿಂದ ಜಸ್ಟ್ ಎಲ್ಲಿ ನಾವು ಅಲ್ಲಿಂದ ತಾಜ್ ಪಾರ್ಕಲ್ಲಿ ಇಲ್ಲಿಗೆ ನಡ್ಕೊಂಡು ಬರ್ಬೋದು. ವಾಕಬಲ್ ಡಿಸ್ಟೆನ್ಸ್ ಅಷ್ಟೇ. ನೀವುಗಳು ಸಹ ಬೇಕಿದ್ರೆ ಹೋಗಿ. ಮತ್ತು ದುಡ್ಡು ಕೊಟ್ಟು ಇವಾಗ 800 ರೂಪಿ ತೊಗೊಳ್ತಾರೆ ಆಟೋದಲ್ಲಿ. ಏನು ಜಸ್ಟ್ 5 ಪ್ಲೇಸ್ ತೋರಿಸ್ತೀನಿ ಅಂತಾರೆ. ಅದೇ ಇಲ್ಲಿಂದ ವಿತಿನ್ 5 ಕಿಲೋಮೀಟರ್ ಒಳಗೆ ತಾಜ್ ಮಹಲ್ ನೀರೊಳಗಿಂದ ಕೊಡ್ತಾರೆ. ನೀರೊಳಗೆ ಆಟೋದಲ್ಲಿ ಹೋಗಿ ನಾವು ಜಸ್ಟ್ 5 to 10 ತಗೋತಾರೆ ಅಷ್ಟೇ. ಆ ಥರ ನೀವು ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ಕೋಬೇಡಿ. ಅಲ್ಲಿಂದ ನೆಕ್ಸ್ಟು ಇನ್ನೊಂದು ಪಾರ್ಕ್ ಇದೆ, ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಅಲ್ಲೇ ಪಕ್ಕದಲ್ಲೇ ಇದೆ ನೋಡಿ ಪಾರ್ಕ್. ಇವಾಗ ತೋರಿಸ್ತೀನಿ ಆ ಪಾರ್ಕಿಗೆ ಇದೆ. ಇನ್ನು ಮಿನಿ ಅದನ್ನು ತೋರಿಸ್ಲಿಕ್ಕೆ ಅವರು ನಮಗೆ 400 ರೂಪಿ 500 ರೂಪಿ ಆ ಥರ ಜಾಸ್ತಿ ದುಡ್ಡು ಮಾಡ್ತಾರೆ. ಆ ಥರ ಚಾರ್ಜ್ ಮಾಡ್ತಾರೆ. ನೀವು ಜಸ್ಟ್ 10 ರೂಪಿ ಕೊಟ್ಟು ಆಟೋದಲ್ಲಿ ಹೋಗ್ತಾರೆ. ಅದೊಂದು ಹೇಳ್ಕೊಡ್ತೀನಿ ಸಜೆಸ್ಟ್. ಇವಾಗ ನೆಕ್ಸ್ಟ್ ತಾಜ್ ಮಹಲ್ ಬಂತು ಹೋಗ್ತಿದ್ದೀವಿ. ನೆಕ್ಸ್ಟ್ ಇನ್ನೊಂದು ವಿಡಿಯೋ ಮಾಡ್ತೀನಿ. ಓಕೆ ಬಾಯ್.